ಬೆಳವಾಡಿ ಗ್ರಾಮದ್ದು ಒಂದು ವಿಶೇಷತೆ, ಇದು ಪೌರಾಣಿಕ ಹಿನ್ನೆಲೆಯೂ ಇದೆ, ಜೊತೆಗೆ ಇತ್ತೀಚಿನ ಏನು ಚರಿತ್ರೆನಲ್ಲೂ ಅದು ಕೂಡ ನಮಗೆ ಕಾಣಿಸುತ್ತೆ. ಪೌರಾಣಿಕ ಹಿನ್ನೆಲೆ ಅಂತ ಇಟ್ಕೊಂಡಾಗ ಇದಕ್ಕೆ ಏಕಚಕ್ರ ನಗರ ಅಂತ ಕರೀತಾರೆ. ಅದೇ ಮಹಾಭಾರತದ್ದು ನಾವೆಲ್ಲ ಮಹಾಭಾರತದ ಕಥೆಯನ್ನ ಕೇಳ್ತೀವಿ. ಅಜ್ಞಾತವಾಸದಲ್ಲಿ ಪಾಂಡವರಿದ್ದಂತಹ ಒಂದು ಸಂದರ್ಭ, ಬಕಾಸುರನ ವಧೆ ಆದಂಥದ್ದು ನಾವೆಲ್ಲ ಕೇಳಿರ್ತೀವಿ. ಭೀಮ ಒಂದು ಬಂಡಿಯಲ್ಲಿ ಅನ್ನವನ್ನೆಲ್ಲ ತುಂಬಿಕೊಂಡು ಹೋಗ್ತಾನೆ ಒಂದು ಬೆಟ್ಟದಲ್ಲಿ ಇದ್ದಂತಹ ಬೆಳವಾಡಿ ಅಂತಾನೆ ಇರುತ್ತೆ. ಇವತ್ತಿಗೂ ಕೂಡ ನಾವು ಆಚರಣೆಯನ್ನು ಮಾಡ್ತೀವಿ. ಪ್ರತಿ ವರ್ಷ ಯುಗಾದಿ ಕಳೆದ ನಂತರದಲ್ಲಿ ಶುಕ್ರವಾರ ಶನಿವಾರ ಬರುತ್ತೆ. ಊರಿನವರೆಲ್ಲ ನಾವು ಹಬ್ಬವನ್ನ ಮಾಡಿ ಒಂದು ಕಡೆ ಅದನ್ನ ತಂದು ಎಡೆಯನ್ನ ನೀಡ್ತೀವಿ ಮತ್ತು ಶೃಂಗೇರಿ ಮಠದಿಂದ 25 kg ಅಕ್ಕಿಯನ್ನು ಕೊಡ್ತಾರೆ. ಸೊ ಅದರದ್ದು ನಾವು ಅನ್ನವನ್ನು ಮಾಡಿ ಒಂದು ಬಂಡಿಯಲ್ಲಿ ತುಂಬಿಸ್ತೀವಿ. ಆ ಬಂಡಿಯಲ್ಲಿ ತುಂಬಿಸಿ ಎಲ್ಲಿ ಭೀಮ ಆ ಬಂಡಿಯನ್ನು ತೆಗೆದುಕೊಂಡು ಹೋದಂತ ಒಂದು ಪ್ರತೀತಿ ಪ್ರತೀಕಗಳಿದಾವ ಅಂದ್ರೆ ಇದೆ 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 ಆ ಬಂಡಿ ಎಲ್ಲಿ ಭೀಮ ಬಂಡಿಯನ್ನು ಹೊಡ್ಕೊಂಡು ಹೋದ ಅಂತ ಹೇಳ್ತಾರಲ್ಲ, ಆ ರಸ್ತೆಗಳಲ್ಲಿ ಬಂಡಿ ಹೋಗುತ್ತೆ. ಆ ಸಂದರ್ಭದಲ್ಲಿ ಪ್ರತಿ ಒಂದು ಮನೆಯಲ್ಲಿ ರಸ್ತೆಗೆ ತೋರಣವನ್ನು ಕಟ್ಟಿರ್ತಾರೆ. ಸೊ ನೋಡೋದಕ್ಕೆ ಬಹಳ ಆನಂದ ಆಗುತ್ತೆ. ಸೊ ಅಲ್ಲಿಂದ ಹಾಗೆ ಅದು ಮೆರವಣಿಗೆಯಲ್ಲಿ ಬರುವಂಥ ಸಂದರ್ಭದಲ್ಲಿ ಊರಿನ ಜನ ಹರಕೆಯನ್ನು ಮಾಡಿಕೊಂಡು ಅವರ ಹರಕೆ ಈಡೇರಿದ್ರೆ ತೆಂಗಿನಕಾಯಿನ ಬಂಡಿಗೆ ಹೊಡಿತಾರೆ. ಅದು ಆ ದಿನದಲ್ಲಿ ಒಂದು 50,000ದಿಂದ 1,00,000ದವರೆಗೂ ಆಗುವಂಥ ಸಂಭವ ಇರುತ್ತೆ. ತೆಂಗಿನಕಾಯಿನ ಹೊಡೆಯುವಂಥದ್ದು ಆ ಬಂಡಿಗೆ. ತೆಂಗು ಬೆಳೆಯುವಂಥ ಪ್ರದೇಶವೇ ಇದು. ಸೊ ಆ ನಂತರದಲ್ಲಿ ಭೀಮ ಮತ್ತು ಬಕಾಸುರ ಎಲ್ಲಿ ಏನು ಒಂದು ಕುಸ್ತಿಯನ್ನಾಡಿದ್ರು ಅಂತ ಹೇಳ್ತೀವಲ್ಲ, ಆ ಜಾಗ ಅಲ್ಲಿಗೆ ಹೋಗಿ ಒಂದು ಅಣುಕು, ಅದು ಕುಸ್ತಿಯನ್ನು ಮಾಡೋ ಥರದಲ್ಲಿ ಒಂದು ಅಣುಕವನ್ನು ಮಾಡ್ತಾರೆ. ಅಲ್ಲಿ ಎದುರುಗಡೆ ಒಂದು ದೇವಸ್ಥಾನ ಇದೆ, ಅದು ಎಣ್ಣೆ ಕಲ್ಲಪ್ಪ ಅಂತ ಕರೀತಾರೆ. ಅದನ್ನು ಬಕಾಸುರನ ಸಮಾಧಿ ಅಂತ ಕರೆಯುವಂಥದ್ದು ಇವತ್ತಿಗೂ ಕೂಡ ಇದೆ. ನಾವೆಲ್ಲ ಚಿಕ್ಕ ಹುಡುಗರಲ್ಲಿದ್ದಾಗ ನಮಗೆ ಕೈ ಕಾಲೇನಾದರೂ ಹುಳುಕಿದ್ರೆ ಆಗೆಲ್ಲ ನಾವು ಹಾಸ್ಪಿಟಲ್ಗಳಿಗೆಲ್ಲ ಹೋಗುವಂಥದ್ದು ಇರಲಿಲ್ಲ. ಮನೆಯಿಂದ ಒಂದು ಹರಳೆ ಎಣ್ಣೆಯನ್ನು ತೆಗೆದುಕೊಂಡೋಗಿ ಆ ಕಲ್ಲಿನ ಮೇಲೆ, ಎಣ್ಣೆ ಕಲ್ಲಪ್ಪನ ಮೇಲೆ ಹಾಕಿ ಪೂಜೆ ಮಾಡಿ ಮತ್ತು ಆ ಎಣ್ಣೆ ಅಂತಂದು ಮೈಗೆ ಹಚ್ಕೊಂಡ್ರೆ ಕೂಡಲೇ ವಾಸಿ ಆಗ್ತದೆ. ಆ ಬಕಾಸುರ ಯಾರು ಭೀಮ ವಧೆ ಮಾಡಿದ್ರು ಆ ಬಕಾಸುರನ ಸಮಾಧಿ ಅಂತ ಹೇಳ್ತಾರೆ. ನಮಗೆಲ್ಲ ಅದು ವಾಸಿ ಆಗ್ತದೆ, ನಮಗೆಲ್ಲ ಅದೇ ಔಷಧಿ. ಅವಾಗ ಆ ನಂತರದಲ್ಲಿ ಮತ್ತೆ ದೇವಸ್ಥಾನದ ಹತ್ರ ಬರ್ತಾರೆ, ಗ್ರಾಮ ದೇವತೆ ಕರಿಯಮ್ಮ ಅಂತ. ಅಲ್ಲಿ ಬಂದು ಬಕಾಸುರನ ಎಲ್ಲಿ ಊರು ಬಾಗಿಲಿಗೆ ನೇತಾಕಿದ್ದ ಅಂತ ಹೇಳ್ತಾರೆ, ಆ ಜಾಗದಲ್ಲಿ ಒಂದು ಪೂಜೆಯನ್ನು ಮಾಡಿ ಅಲ್ಲಿಗೆ ಮುಗಿಸ್ತಾರೆ. ಅಂದರೆ ಈ ಊರಿಗೆ ಏಕಚಕ್ರ ನಗರ ಅಂತ